ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಸೋಲಾರ್ ಪವರ್ಡ್ ಗ್ರೈನ್ ಡ್ರೈಯಿಂಗ್ ಸಿಸ್ಟಮ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೋಲಾರ್ ಪವರ್ಡ್ ಗ್ರೈನ್ ಡ್ರೈಯಿಂಗ್ ಸಿಸ್ಟಮ್ ಅಂದರೆ ಏನು? ನಾವು ನಾರ್ಮಲ್ ಆಗಿ ನಾವು ಬೆಳೆಯನ್ನು ಬೆಳೆದ್ಬಿಟ್ಟ ಮೇಲೆ ನಾವು ಈ ಕಾಳುಗಳಿರ್ಬೋದು, ಬೇಳೆಗಳಿರ್ಬೋದು, ಇಲ್ಲ ಹಣ್ಣು ಇರ್ಬೋದು, ತರಕಾರಿಗಳಿರ್ಬೋದು, ನಾರ್ಮಲಾಗಿ ನಾವೇನು ಮಾಡ್ತೀವಿ ಅಂದರೆ ನಾವು ಅದನ್ನು ಭೂಮಿ ಮೇಲೆ ಹಾಕ್ಬಿಟ್ಟು ಒಣಗಿಸೋದಕ್ಕೆ ಟ್ರೈ ಮಾಡ್ತೀವಿ. ನಾವು ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಕ್ರಿಮಿಕೀಟಗಳು, ಪಕ್ಷಿಗಳು ಅವೆಲ್ಲ ಬಂದು ಅದನ್ನು ತಿಂದ್ಕೊಂಡು ಹೋಗೋದು ಬಿಟ್ಟು ಮತ್ತು ಅದು ಕೊಳ್ತೋಗೋ ರೀತಿಯೂ ಆಗುತ್ತೆ. ನಾವು ಇದನ್ನೆಲ್ಲನೂ ತಡೆಯೋದಕ್ಕೆ ನಾವು ಸೋಲಾರ್ ಪವರ್ಡ್ ಗ್ರೈನ್ ಡ್ರೈಯಿಂಗ್ ಸಿಸ್ಟಮ್ನ ಇಲ್ಲಿ ನಿಮಗೆ ಒಂದು ಮಾಡಲ್ ಮುಖಾಂತರ ನಿಮಗೆ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅಂತ ವಿಶೇಷ ಅಂದರೆ, ನಾವು ಸೂರ್ಯನ ಶಾಖವನ್ನು ಬಳಸಿ, ಇಲ್ಲಿ ಕಾಣ್ತಾ ಇರ್ಬೋದು, ಇಲ್ಲಿ ನಾವು ಒಂದು ಸೂರ್ಯನ ಇಟ್ಟಿದ್ದೀವಿ. ಈ ಸೂರ್ಯನ ಶಾಖನ ಬಳಸಿ ಇಲ್ಲಿ ಏನು ಮಾಡಿರ್ತೀವಿ, ಇದು ಡ್ರೈಯರ್ ಸಿಸ್ಟಮ್, ಇದು ಕ್ಲೋಸ್ಡ್ ಡ್ರೈಯರ್ ಸಿಸ್ಟಮ್. ಇದರ ಮೇಲೆ ಟ್ರಾನ್ಸ್ಪರೆಂಟ್ ಶೀಟ್ ರೂಪ್ ಇದೆ. ಮತ್ತು ನಾವು ಇದರೊಳಗಡೆ ನೀವು ನೋಡ್ಬೋದು, ನಾವು ಇಲ್ಲಿ ಟ್ರೇನ ಇಟ್ಟಿದ್ದೀವಿ, ಗ್ರೈನ್ ಟ್ರೇ ಇಟ್ಟಿದ್ದೀವಿ. ಇಲ್ಲಿ ಎಲ್ಲ ಥರ ನಾವು ಯಾವುದನ್ನು ಒಣಗಿಸ್ಬೇಕು ಅಂದ್ಕೊಂಡಿದ್ದೀವೋ ಎಲ್ಲ ಬೇಳೆ ಕಾಳುಗಳನ್ನ ನಾವು ಇಲ್ಲಿ ಇಟ್ಟಿದ್ದೀವಿ. ಇದರಲ್ಲಿ ಇಟ್ಟುಬಿಟ್ಟು ಇಲ್ಲೇನಾಗುತ್ತೆ, ಇಲ್ಲಿಂದ ನಮಗೆ ಸೂರ್ಯನ ಶಾಖ ಇಲ್ಲಿ ಬಂದಾಗ ಇಲ್ಲಿ ಏನಾಗುತ್ತೆ ಅಂದರೆ ಶಾಖ ಉತ್ಪತ್ತಿ ಆಗುತ್ತೆ. ಶಾಖ ಉತ್ಪತ್ತಿ ಆದಾಗ ಏನಾಗುತ್ತೆ, ಈ ಬೇಳೆ ಕಾಳುಗಳು ಅದರಲ್ಲಿ ಏನು ತೇವಾಂಶ ಇರುತ್ತೋ ಅದನ್ನೆಲ್ಲ ಹೀರಿ ಅದು ಒಣಗೋ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೆ. ಈ ಒಣಗೋ ಪ್ರಕ್ರಿಯೆ ಪ್ರಾರಂಭಿಸಿದಾಗ ನಾವು ಏನು ಮಾಡಬೇಕಾಗುತ್ತೆ, ನಾವು ಈ ಸಿಸ್ಟಮಲ್ಲಿ ಏನು ಮಾಡಿದ್ದೀವಿ ಅಂದರೆ, ಇಲ್ಲಿ ತಣ್ಣಗಿನ ಗಾಳಿ ಈ ಡ್ರೈಯರ್ಗೆ ಒಳಗೆ ಹೋಗೋದಕ್ಕೆ ಒಂದು ಫ್ಯಾನನ್ನು ಇಲ್ಲಿ ಅಳವಡಿಸಿದ್ದೀವಿ. ಅದೇ ರೀತಿಯಲ್ಲಿ ಇಲ್ಲಿ ಏನು ಬಿಸಿಗಾಳಿ ಇರುತ್ತೆ ಒಳಗಡೆ, ಆ ಬಿಸಿಗಾಳಿನ ನಾವು ಆಚೆಗಡೆ ಹಾಕೋದಕ್ಕೂ ಕೂಡ ಮತ್ತೊಂದು ಫ್ಯಾನನ್ನು ಇಲ್ಲಿ ಔಟ್ಲೆಟ್ ಆಗಿ ನಾವು ಇಲ್ಲಿ ಬಳಸ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ, ನಮಗೆ ಏರ್ ಸರ್ಕ್ಯುಲೇಷನ್ ಚೆನ್ನಾಗಿದ್ದಾಗ ನಮಗೆ ಇಲ್ಲಿ ಒಳಗಡೆ ಏನು ಬೇಳೆ ಕಾಳುಗಳನ್ನ ಒಣಗಿಸೋದಕ್ಕೆ ಪ್ರಯತ್ನ ಬೀಳ್ತಾ ಇದ್ವೋ ಅದು ಈಸಿಯಾಗಿ ಒಳ್ಳೆಯ ಕ್ವಾಲಿಟಿ ರೀತಿಯಲ್ಲಿ ನಾವು ಕಾಳುಗಳು ಡ್ರೈ ಆಗುತ್ತೆ. ಇದರಿಂದ ಏನು ನಮ್ಗೆ ಅನುಕೂಲ ಅಂದರೆ, ನಾವು ಇಲ್ಲಿ ಫ್ಯಾನ್ಗಳನ್ನ ಏನು ಬಳಸ್ತಾ ಇದ್ವೋ ಅದನ್ನು ನಾವು ಎಲೆಕ್ಟ್ರಿಸಿಟಿನ ಬಳಸಿ ನಾವು ಇಲ್ಲಿ ರನ್ ಮಾಡ್ತಾ ಇಲ್ಲ. ನಾವು ಅದಕ್ಕೆ ಸೋಲಾರ್ ಪ್ಯಾನಲ್ಗಳನ್ನ ಬಳಸ್ಕೊಂಡು ನಾವು ಸೂರ್ಯನ ಶಕ್ತಿಯಿಂದ ನಾವು ಇದನ್ನು ಕಂಪ್ಲೀಟ್ ಡ್ರೈಯರ್ ಸಿಸ್ಟಮ್ನ ವರ್ಕ್ ಮಾಡೋ ರೀತಿಯಲ್ಲಿ ನಾವು ಇಲ್ಲಿ ಮಾಡಿದ್ದೀವಿ. ಇದರಿಂದ ಏನಾಗುತ್ತೆ, ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲು ಕೂಡ ಕಡಿಮೆ ಆಗುತ್ತೆ, ಇಲ್ಲಾಂದರೆ ಝೀರೋ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಎಲೆಕ್ಟ್ರಿಸಿಟಿನೇ ಪವರ್ ಗ್ರಿಡ್ಡಿಂದ ತಗೊಂಡು ಬಳಸ್ತಾ ಇಲ್ಲ, ನಾವು ಸೋಲಾರ್ ಎನರ್ಜಿಯಿಂದನೇ ಬಳಸ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ, ಪರಿಸರ ಹಾಳಾಗೋದಿಲ್ಲ. ನಮ್ಮ ನೇಚರಲ್ಲಿ ಇರೋದನ್ನೇ ಬಳಸ್ಕೊಂಡು ನಾವು ಈ ಸೀಡ್ಗಳನ್ನ ಡ್ರೈ ಮಾಡೋದ್ರಿಂದ ಈ ಸೀಡ್ಗಳು ಒಳ್ಳೆ ಕ್ವಾಲಿಟಿಯಾಗಿ ಡ್ರೈ ಆಗುತ್ತೆ. ಪ್ಲಸ್ ಇದರಿಂದ ನಾವು ಈ ಸೀಡ್ಸು, ಈ ಬೀಜಗಳು, ಹಣ್ಣುಗಳು, ತರಕಾರಿಗಳನ್ನ ನಾವು ಸಾಕಷ್ಟು ರೀತಿಯಲ್ಲಿ, ಸಾಕಷ್ಟು ದಿನಗಳು, ತಿಂಗಳುಗಳು ಕೂಡ ನಾವು ಅದನ್ನು ರಕ್ಷಿಸ್ಕೊಳ್ಬೋದು ಕೆಡದ ರೀತಿಯಲ್ಲಿ. ಈಗ ನಿಮಗೆ ಈ ವರ್ಕಿಂಗ್ ಮಾಡಲು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ಡೆಮಾನ್ಸ್ಟ್ರೇಷನ್ ಮೂಲಕ ನಿಮಗೆ ಈಗ ತಿಳಿಸ್ಕೊಡ್ತಿದ್ದೀವಿ. ಇಲ್ಲಿ ನಾವು ಸೂರ್ಯನ ಒಂದು LED ಬಲ್ಬ್ ಯೂಸ್ ಮಾಡಿ ನಾವು ಸೂರ್ಯನಾಗಿ ಇಲ್ಲಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀವಿ. ಈಗ ಸೂರ್ಯನ ಶಾಖದಿಂದ ಇಲ್ಲಿ ಟ್ರಾನ್ಸ್ಪರೆಂಟ್ ರೂಪ್ಗೆ ಬಂದು ಬೀಳುತ್ತೆ. ನಾವು ಇಲ್ಲಿ ಫ್ಯಾನ್ಗಳು ರನ್ ಆಗಬೇಕಲ್ವಾ, ಒಳಗಡೆ ಎಲ್ಲ ಲೈಟ್ ಎಲ್ಲ ಹಾಕಿದ್ವಿ. ಇದನ್ನು ನಾವು ಸೋಲಾರ್ ಎನರ್ಜಿಯಿಂದ ನಾವು ಇಲ್ಲಿ ರನ್ ಮಾಡೋದಕ್ಕೆ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಇಲ್ಲಿ ನಿಮಗೆ ಲೈಟ್ ತೋರಿಸಿದ್ವಲ್ಲ, ಅಂದರೆ ಈಗ ಒಳಗಡೆ ನಮಗೆ ಸೀಡ್ಸು ಡ್ರೈ ಆಗೋ ಪ್ರೊಸೆಸ್ ಅಲ್ಲಿ ನಡೀತಾ ಇದೆ. ಈಗ ನೀವು ಕಾಣಿಸ್ಬೋದು, ಈಗ ನಾವು ಫ್ಯಾನ್ ಆನ್ ಮಾಡ್ತಾ ಇದೀವಿ. ಇನ್ಲೈಟ್ ಫ್ಯಾನಿಂದ ಇಲ್ಲಿ ಏನಂದ್ರೆ ತಣ್ಣಗಿನ ಗಾಳಿ ಈ ಫ್ಯಾನ್ ಒಳಗಡೆ ಹೋಗುತ್ತೆ, ಅಂದರೆ ಈ ಡ್ರೈಯರ್ ಒಳಗಡೆ ತಣ್ಣಗಿನ ಗಾಳಿ ಹೋಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಕಡೆಯಿಂದ ನಮಗೆ ತಣ್ಣಗಿನ ಗಾಳಿ ಬರುತ್ತೆ, ಮೇಲಿಂದ ಬಿಸಿ ಬರುತ್ತೆ. ಆಗ ಇದು ಈಸಿಯಾಗಿ ಒಳ್ಳೆ ರೀತಿಯಲ್ಲಿ ಫಾಸ್ಟ್ ಆಗಿ ಈ ಬೀಜಗಳು ಡ್ರೈ ಆಗುತ್ತೆ. ಮತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಹಾಟ್ ಆಗಿರೋ ಏರು ಔಟ್ಲೆಟ್ ಮುಖಾಂತರ, ಈ ಫ್ಯಾನ್ ಮುಖಾಂತರ ಆಚೆಗಡೆ ಹೋಗುತ್ತೆ. ಈ ಎಲ್ಲ ಪ್ರೋಸೆಸ್ನು ನಾವು ಇಲ್ಲಿ ಏನು ವಿದ್ಯುತ್ ಶಕ್ತಿ ಬಳಸ್ತಾ ಇದೀವೋ ಅದೆಲ್ಲನೂ ನಾವು ಸೋಲಾರ್ ಎನರ್ಜಿ ಮುಖಾಂತರವೇ ಈ ಎಲೆಕ್ಟ್ರಿಸಿಟಿನ ಬಳಸೋದ್ರಿಂದ ನಮಗೆ ಎಲೆಕ್ಟ್ರಿಸಿಟಿನ ಉಳಿತಾಗುತ್ತೆ. ನಮ್ಮ ಪರಿಸರವು ಹಾಳಾಗದ ರೀತಿಯಲ್ಲಿ ನಾವು ಮಾಡ್ಬೋದು.